ಆತ್ಮೀಯ ವಿದ್ಯಾರ್ಥಿಗಳೇ, 2020-21ನೇ ಶೈಕ್ಷಣಿಕ ವರ್ಷದ SSLC ವಿದ್ಯಾರ್ಥಿಗಳಿಗೆ ನನ್ನ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್-19 ಕಾರಣದಿಂದ ಶಾಲೆಗಳಲ್ಲಿ ಲೈವ್ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾನು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಿಡಿಯೋ ಪಾಠಗಳನ್ನು ರಚನೆ ಮಾಡಿಬಿಟ್ಟು ಅವನ್ನು ಯೂಟ್ಯೂಬ್ಗಳಲ್ಲಿ ಹಾಕಿ ನೀವು ಆ ಪಾಠಗಳನ್ನು ಕೇಳಲಿಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಹಾಗಾಗಿ ಈ ಒಂದು SSLC ವಿದ್ಯಾರ್ಥಿಗಳು ನಿಮ್ಮ ಪಠ್ಯದ ಮೊದಲನೇ ಪಾಠ ಆಗಿರ್ತಕ್ಕಂಥ ಎ ಹೀರೋ ಅಂತಕ್ಕಂಥ ಪಾಠಕ್ಕೆ ನಿಮ್ಮೆಲ್ಲರನ್ನು ಮತ್ತೆ ಸ್ವಾಗತಿಸ್ತಾ, ವಿದ್ಯಾರ್ಥಿಗಳೇ ಈಗ ಪಾಠವನ್ನು ಪ್ರಾರಂಭ ಮಾಡೋಣ, ಆಯಿತಾ? ಓಕೆ. ಎ ಹೀರೋ ರಿಟನ್ ಬೈ R.K. ನಾರಾಯಣ್. R.K. ನಾರಾಯಣ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಇಂಗ್ಲಿಷ್ ನಾವೆಲಿಸ್ಟ್ಸ್. ಭಾರತದ ಒಬ್ಬ ಗ್ರೇಟೆಸ್ಟ್ ನಾವೆಲಿಸ್ಟ್ ಆಗಿರ್ತಕ್ಕಂಥ R.K. ನಾರಾಯಣ್ ರವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಈ ಹೀರೋ ಅಂತಕ್ಕಂಥ ಒಂದು ಪಾಠ. ಈ ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಓಕೆ, ನಾನು ಮೊದಲಿಗೆ ಒಂದು ಪ್ಯಾರಾಗ್ರಾಫನ್ನು ಓದ್ತೇನೆ, ಆನಂತರ ಅದರ ಬಗ್ಗೆ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್. ಓಕೆ, ರೈಟ್. ಫಾರ್ ಸ್ವಾಮಿ, events looked on unexpected turn. Father looked over the newspaper he was reading under the hall lamp and said, Swami, listen to this. News has been received about bravery of a village lad who had returning home by jungle path came face to face with a tiger. ಓಕೆ, ಮತ್ತೊಮ್ಮೆ ನಾನು ಒಂದು ಮೊದಲನೆಯ ಪ್ಯಾರಾಗ್ರಾಫನ್ನು ಮತ್ತೊಮ್ಮೆ ಓದ್ತೇನೆ. ನೀವು ಪಠ್ಯ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಅಥವಾ ನನಗೆ ಕಾಣಿಸ್ತಕ್ಕಂಥ ಟೆಕ್ಸ್ಟನ್ನು ಸರಿಯಾಗಿ ಗಮನ ಇಟ್ಟು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಇದೇ ಪ್ಯಾರಾಗ್ರಾಫನ್ನು ಓದಿ ನಂತರ ಅದರ ಅರ್ಥವನ್ನು ಹೇಳ್ತೇನೆ. ಓಕೆ. ಫಾರ್ ಸ್ವಾಮಿ, ಇವೆಂಟ್ಸ್ ಟುಕ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ he was reading under the hall lamp and said, Swami, listen to this. News had been received about the bravery of a village lad who, while returning home by the jungle path, came face to face with a tiger. ಅಲ್ವೇ? ಸ್ವಾಮಿ ಮತ್ತು ಅವರ ತಂದೆ ಇಬ್ಬರು ಕೂಡ ಅವರ ಒಂದು ರೂಮ್ನಲ್ಲಿ, ಕೊಠಡಿಯಲ್ಲಿ, ರೀಡಿಂಗ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಅವರು ಕೂತ್ಕೊಂಡಿದ್ದಾಗ ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ. ಆಗ ಒಂದು ನಡೆದಿರ್ತಕ್ಕಂಥ ಒಂದು ವಿಚಾರವನ್ನು, ಇಬ್ಬರ ಒಂದು ಕಾನ್ವರ್ಜೇಷನ್ ಬಿಟ್ವೀನ್ ಸ್ವಾಮಿ ಆ್ಯಂಡ್ ಇಸ್ ಫಾದರ್ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ರೈಟ್. ಸ್ವಾಮಿಗೆ ಅವ್ರು ಒಪ್ಪಿರ್ತಾನೆ. ಸೊ ಸ್ವಾಮಿ, ಫಾರ್ ಸ್ವಾಮಿ ಇವೆಂಟ್ಸ್ ಟುಕ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಸೊ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಗೊತ್ತಿಲ್ಲ, ಪೇಪರಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತಹ ವಿಚಾರವನ್ನು ಅವನ ಗಮನಕ್ಕೆ ಹೇಳ್ತಾರೆ. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಈ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಅಂಡ್ ಸೆಡ್. ಫಾದರ್ ಲುಕ್ಡ್ ಓವರ್ ಅಂತಂದರೆ ಅದನ್ನು ನೋಡ್ತಾ ಇದ್ದಾರೆ, ಆ ಸಿಚುಯೇಷನ್ಸನ್ನು ಓದ್ತಾ ಇದ್ದಾರೆ. ಆ ಒಂದು ಏನು ಹುಡುಗ, ಆ ಹಳ್ಳಿಯ ಹುಡುಗ, ವಿಲೇಜ್ ಲ್ಯಾಡ್, ಅವನು ಜಂಗಲ್ ಪಾತ್ ಕಾಡಿನಿಂದ ವಾಪಸ್ ಬರುವಾಗ ಅವನಿಗೆ ಒಂದು ಹುಲಿ ಎದುರಾಗುತ್ತೆ. ಅದನ್ನು ಅವನು ಹೇಗೆ ಎದುರಿಸ್ದ ಅಂತಕ್ಕಂಥದ್ರ ಬಗ್ಗೆ ಅವರು ಓದ್ತಾ ಇದ್ರು, ವಿವರಣೆ ಕೊಡ್ತಾ ಇದ್ದಾರೆ. ಫಾದರ್ ಲುಕ್ಡ್ ಓವರ್ ಸಿಚುಯೇಷನ್ಸನ್ನು ನೋಡ್ತಾ ಇದ್ದಾರೆ. ದ ನ್ಯೂಸ್ ಪೇಪರನ್ನು ಓದುವಾಗ ಈ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಈ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್. ಹಾಲಲ್ಲಿ ಲ್ಯಾಂಪಿನ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ದಾರೆ. ಅಂಡ್ ಸೆಡ್ ಹೇಳ್ತಾರೆ, ಸ್ವಾಮಿ ಲಿಸನ್ ಟು ದಿಸ್. ಸ್ವಾಮಿ ಇಲ್ಲಿ ಕೇಳಿಸ್ಕೋ. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಂಡ್. ನ್ಯೂಸ್ ಏನು ಹೇಳುತ್ತೆ ಅಂತಂದರೆ ಒಬ್ಬ ಧೈರ್ಯಶಾಲಿ ಹುಡುಗನ ಬಗ್ಗೆ. ಬ್ರೇವ್ ಅಂದರೆ ಧೈರ್ಯಶಾಲಿ, ಅವನ ಬ್ರೇವರಿ ಬಗ್ಗೆ ಹೇಳುತ್ತಾ ಹೋಗುತ್ತೆ. ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್, ಅವನು ಮನೆಗೆ ಬರುವಂಥ ಸಂದರ್ಭದಲ್ಲಿ, ಬೈ ದ ಜಂಗಲ್ ಪಾತ್, ಕಾಡಿನಿಂದ ಮನೆಗೆ ಬರ್ತಕ್ಕಂಥ ಕಾಡಿನ ದಾರಿಯಲ್ಲಿ ಮನೆಗೆ ಬರುವ ಸಂದರ್ಭದಲ್ಲಿ ಈ ಕೇಮ್ ಫೇಸ್ ವಿತ್ ಎ ಟೈಗರ್. ಫೇಸ್ ಟು ಫೇಸ್ ಮಾಡೋದು, ಎದುರಿಸುವಂಥದ್ದು. ಅವನು ಎದುರಾಗೋದು, ಅವನಿಗೆ ಹುಲಿ ಅವನಿಗೆ ಅಡ್ಡ ದಾರಿಯಲ್ಲಿ ಕೂತ್ಕೊಳ್ಳುತ್ತೆ, ಅದನ್ನು ಎದುರಿಸ್ತಾನೆ ಹೇಗೆ ಅಂತಕ್ಕಂಥದ್ದನ್ನು ಇದು ವಿವರಣೆ ಮಾಡ್ತಾ ಇದೆ. ಕೊನೆಗೆ ಅವನೇನು ಮಾಡ್ತಾನೆ, ಹುಲಿಯನ್ನು ಎದುರಿಸಿ ಕೊನೆಗೆ ಮರವನ್ನು ಹತ್ತಿ ಕೂತ್ಕೊಳ್ತಾನೆ. ಆಗ ಮತ್ತೆ ಯಾರೋ ಬಂದು ಅವ್ರು ಕಾಪಾಡುವಂಥದ್ದನ್ನು ನಾವು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ಬೋದು. ರೈಟ್. ಶಾಲ್ ಐ ರೀಡ್ ಒನ್ ಮೋರ್ ಟೈಮ್? ಸರ್, ಲುಕ್ ಅಟ್ ಇಟ್. ಫಾರ್ ಸ್ವಾಮಿ, ಇವೆಂಟ್ಸ್ ಟುಕ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ he was reading under the hall lamp and said,
ಸ್ವಾಮಿ, ಲಿಸನ್ ಟು ದಿಸ್, ಇದನ್ನು ಕೇಳಿಸ್ಕೊ. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ about a bravery of a village lad who, while returning home by the jungle path, came face to face with a tiger. ಅವನು ಆ ಒಂದು ಕಾಡಿನ ದಾರಿಯಲ್ಲಿ ಕಾಡಿಗೆ ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಅವನು ಹುಲಿ ಅವನಿಗೆ ಎದುರಿಗೆ ಬರುತ್ತೆ. ಆಗ ಅದನ್ನು ಅವನು ಹೇಗೆ ಫೇಸ್ ಮಾಡ್ದ ಧೈರ್ಯದಿಂದ ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ. ಸೆ ಓಕೆ, ಲೆಟ್ ಅಸ್ ಮೂವ್. ರೈಟ್. The paragraph described the fight the boy had with the tiger and his flight of the tree where he stayed half a day till some people came that way and killed the tiger. So paragraph ಹೇಳುತ್ತೆ ನಮಗೆ, paragraph described the fight the boy ಆ ಹುಡುಗ ಹೇಗೆ ಫೈಟ್ ಮಾಡ್ದ, and had with the tiger ಆ ಹುಲಿಯ ಜೊತೆಗೆ ಹೆಂಗೆ ಅವನು ಸೆಣಸಾಡ್ದ, and his flight of the tree ಹೇಗೆ ಅವನು ಹೋಗಿ ಮರವನ್ನು ಹತ್ತಿದ, ಫ್ಲೈಯಿಂಗ್ ಆಫ್ ಅಂದ್ರೆ ಮರವನ್ನು ಹತ್ತಿ ಕೂತ್ಕೊಂಡ. ಎಲ್ಲಿವರೆಗೆ ಕೂತ್ಕೊಂಡ ಅವನು? ಈ ಫ್ಲೈಟ್ ಆಫ್ ದ ಟ್ರೀ ವೇರ್ ಈ ಸ್ಟೇಡ್ ಆಫ್ ಎ ಡೇ, ಅರ್ಧ ದಿನಗಳ ಕಾಲ ಮರದ ಮೇಲೆ ಕೂತ್ಕೊಂಡಿದ್ದ. ಟಿಲ್ ಸಮ್ ಪೀಪಲ್ ಕೇಮ್ ಅಂಡ್ ದಟ್ ವೇ ಅಂಡ್ ಕಿಲ್ಡ್ ದ ಟೈಗರ್. ಕೆಲವು ಜನರು ಅವನ ಹತ್ರಕ್ಕೆ ಬಂದು ಅದನ್ನು ಟೈಗರನ್ನು ಕಿಲ್ ಮಾಡೋವರೆಗೂ ಕೂಡ ಅವನು ಅಲ್ಲೇ ವೆಯ್ಟ್ ಮಾಡ್ತಾನೆ, ಯಾವುದೇ ಭಯ ಇಲ್ದಂಗೆ. ಸೊ ಅಕಾರ್ಡಿಂಗ್ ಟು ದ ಫಾದರ್ಸ್ ಹಿ ವಾಸ್ ಎ ಬ್ರೇವ್ ಬಾಯ್, ಅವನು ಧೈರ್ಯಶಾಲಿ ಅಂತ ಅವರ ಅಪ್ಪ ಹೇಳ್ತಾನೆ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸಿಡ್ಲಿ ಅಂಡ್ ಆಸ್ಕ್ಡ್ ವಾಟ್ ಯು ಸೇ ದಟ್. ಅವರಪ್ಪ ಅದನ್ನು ನ್ಯೂಸ್ ಪೇಪರ್ನ ಓದ್ತಾ ಮಗನ ಕಡೆಗೆ ತಿರುಗಿ ಹೇಳ್ತಾನೆ. ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸಿಡ್ಲಿ ಅಂದರೆ ಅಟ್ಯಾಚ್ಡ್, ಅವನು ಅದೇ ಥರ ತದೇಕ ಚಿತ್ರದಿಂದ ಮಗನನ್ನೇ ನೋಡ್ತಾ ಹೇಳ್ತಾನೆ. ಅಂಡ್ ಆಸ್ಕಡ್ ಸ್ವಾಮಿ ವಾಟ್ ಯು ಸೇ ದಟ್, ಏನು ಹೇಳ್ತೀನಿ ಅದಕ್ಕೆ? ಅವನು ಹೇಗೆ, ಅವನಿಗೆ ಎಷ್ಟು ಧೈರ್ಯ ಇದೆ, ಚಿಕ್ಕ ಹುಡುಗ ಆದರೂ ಕೂಡ ಅವನು ಹುಲಿಯನ್ನು ಎದುರಿಸಿ ಅವನು ಸೇಫ್ ಆಗಿದ್ದಾನೆ. ವಾಟ್ ಯು ಸೇ ಟು ದಟ್, ಅದಕ್ಕೆ ನೀನೇನು ಹೇಳ್ತೀಯಾ? ಸೊ ಸ್ವಾಮಿ ರಿಪ್ಲೈಡ್, ಸ್ವಾಮಿ ಹೇಳ್ತಾನೆ, ಐ ಥಿಂಕ್ he must have been a very strong and grown up person, not a boy at all. How could a boy fight a tiger? So Swami replied his father, I think he must have been a very strong and grown up person. ನನಗನ್ಸುತ್ತೆ ಅವನು ತುಂಬ ಚಿಕ್ಕ ಹುಡುಗ ಅಲ್ಲ, ಗ್ರೌನ್ ಅಪ್ ಪರ್ಸನ್, ಬೆಳೆದಿರ್ತಕ್ಕಂಥವನು, ದೊಡ್ಡ ವ್ಯಕ್ತಿ, ದೊಡ್ಡವನಿರಬೇಕು. ನಾಟ್ ಎ ಬಾಯ್ ಅಟ್ ಆಲ್, ಚಿಕ್ಕವನಾಗಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್, ಚಿಕ್ಕ ಹುಡುಗ ಹೇಗೆ ಅವನು ಒಂದು ಹುಲಿಯ ಜೊತೆಗೆ ಹೊಡೆದಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅವರ ಅಪ್ಪನನ್ನು ಪ್ರಶ್ನೆ ಮಾಡ್ತಾನೆ. ಸೊ ಯು ಥಿಂಕ್, ಹಿಸ್ ಫಾದರ್ ರಿಪ್ಲೈಡ್, ಯು ಥಿಂಕ್ ಯು ಆರ್ ದ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್. ಹಾಗಾದರೆ ನ್ಯೂಸ್ ಪೇಪರಲ್ಲಿ ಅವ್ರಿಗಿಂತ ನೀನು ಜಾಣನೋ? ನ್ಯೂಸ್ ಪೇಪರಲ್ಲಿ ಬಂದಿದೆಯಲ್ಲ, ಹಂಗಾದ್ರೆ ಅವ್ರು ದೊಡ್ಡರಾ? ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ನ್ಯೂಸ್ ಪೇಪರಲ್ಲಿ ಬರೆದಿದ್ದಾರಲ್ಲ ಅವ್ರಿಗಿಂತ ನೀನು ಜಾಣನಾ? ಫಾದರ್ ಸ್ನೀರ್ಡ್. ಹಾಗೆ ಫಾದರ್ ಏನು ಮಾಡ್ತಾನೆ, ಈ ಗಿವ್ ಎ ಮಾಕಿಂಗ್ ಸ್ಮೈಲ್, ಮಾಕಿಂಗ್ ಅಟ್ ಹಿಮ್ ಅಂದರೆ ಅವನ ಹಣಿಕಿಸುವುದು. ಆ ರೀತಿ ಅವನ ಕಡೆ ನೋಡ್ತಾರೆ. ಸೊ ಅವರು ತನ್ನ ಮಗನ ಕಡೆ ಈ ಗಿವ್ ಎ ಸ್ಮೈಲ್, ರೈಟ್. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಟು ಬಿ ಕವಾರ್ಡ್. ಮನುಷ್ಯನಿಗೆ ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್, ಒಂದು ಎಲಿಫೆಂಟಿಗಿರುವಷ್ಟು ಅವನಿಗೆ ಧೈರ್ಯ ಇರುತ್ತಂತೆ. ಎಟ್ ಬಿ ಎ ಕವರ್ಡ್, ಆದರೆ ಧೈರ್ಯಗೆಡಬಾರದು, ಹೇಡಿ ಆಗಬಾರ್ದು. ಮನುಷ್ಯನಿಗೆ ಅವನಿಗೆ ಎಷ್ಟು ಶಕ್ತಿ ಇರುತ್ತೆ, ಎ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್, ಒಂದು ಆನೆಗಿರೋಷ್ಟು ಬಲ ಅವನಿಗಿರುತ್ತೆ. ಎಟ್ ಟು ಬಿ ಎ ಕವರ್ಡ್, ಎಲ್ಲಿವರೆಗೆ ಅವನು ಎದುರುಕೊಳ್ಳದೆ ಇರೋವರೆಗೆ. ಅವನು ಎದುರುಕೊಂಡ್ರೆ ಅವನಿಗೆ ಏನನ್ನು ಕೂಡ ಫೇಸ್ ಮಾಡಲಿಕ್ಕಾಗಲ್ಲ. ವೆನ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ಗೊತ್ತಾಗ್ದಿಲ್ಲ, ಸ್ಟ್ರಾ ಅಂದರೆ ಒಂದು ಹುಲ್ಲು ಕಡ್ಡಿ, ಗೊತ್ತಾಗ್ದಿಲ್ವ? ಆ ರೀತಿ ಇಲ್ಲ ಅಂತಂದರೆ ಅವನು ಎದುರಿಸ್ಲಿಕ್ಕಾಗಲ್ಲ. ಬಟ್ ಇಫ್ ಹ್ಯಾಸ್ ಎ ಕರೇಜ್, ಗೊತ್ತಾಗ ಅವನು ಎದುರ್ಕೊಳ್ಳಿಲ್ಲ ಅಂದರೆ ಆನೆಯ ಶಕ್ತಿ ಬಲ ಇರುತ್ತೆ. ಇಲ್ಲ ಎದುರ್ಕೊಂಡವನು ಅಂತಂದರೆ ಅವನೊಂದು ಹುಲ್ಲು ಕಡ್ಡಿ ಥರ ಆಗಿಬಿಡ್ತಾನೆ. ಬಟ್ ಇಫ್ ಹ್ಯಾಸ್ ಎ ಕರೇಜ್, ಅವನಿಗೆ ಧೈರ್ಯ ಇತ್ತಂದರೆ ಈ ಕ್ಯಾನ್ ಡೂ ಎನಿಥಿಂಗ್, ಏನು ಬೇಕಾದರೂ ಕೂಡ ಅವನು ಫೇಸ್ ಮಾಡ್ತಾನೆ. ಈ ಕ್ಯಾನ್ ಡೂ ಎನಿಥಿಂಗ್. ಕರೇಜ್ ಈಸ್ ಎವ್ರಿಥಿಂಗ್. ಸೊ ದ ಕರೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಹ್ಯಾಸ್ ಎ ಕರೇಜ್, he can do anything, he can fight with anything. So courage is very important. Strength and age are not important.
ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕರೇಜ್. ಹಾಗಾಗಿ ಏಜು ಮತ್ತು ಸ್ಟ್ರೆಂತ್ ಮುಖ್ಯ ಆಗೋದೇ ಇಲ್ಲ. ಯಾವುದು ಮುಖ್ಯ ಆಗ್ತದೆ ಅಂದರೆ ಕರೇಜ್. ಕರೇಜ್ ಅಂದರೆ ಧೈರ್ಯ ಮುಖ್ಯ ಆಗ್ತದೆ. ಸ್ಟ್ರೆಂತ್ ಅವನ ಶಕ್ತಿ ಆಗಲಿ ವಯಸ್ಸಾಗಲಿ ಇಂಪಾರ್ಟೆಂಟ್ ಮುಖ್ಯ ಆಗೋದಿಲ್ಲ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಏಜ್ ಆ್ಯಂಡ್ ಸ್ಟ್ರೆಂತ್ ಆರ್ ನಾಟ್ ಇಂಪಾರ್ಟೆಂಟ್, ಬಟ್ ದ ಕರೇಜ್ ಈಸ್ ಇಂಪಾರ್ಟೆಂಟ್. His father replied. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಆ ಒಂದು ಸಿದ್ಧಾಂತವನ್ನು ಅವನು ಒಪ್ಪೋದಿಲ್ಲ. ಈ ಆರ್ಗ್ಯೂಡ್ ವಿತ್ ಹಿಸ್ ಫಾದರ್. ಏನು ಮಾಡ್ತಾನೆ? ಡಿಸ್ಪ್ಯೂಟ್ ಆರ್ಗ್ಯೂಡ್. ಸ್ವಾಮಿ ಆರ್ಗ್ಯೂಡ್ ವಿತ್ ಹಿಸ್ ಫಾದರ್. ಹಿ ಡಿಡ್ ನಾಟ್ ಅಗ್ರಿ ವಿತ್ ಹಿಸ್ ಫಾದರ್. ಹೌ ಕ್ಯಾನ್ ಇಟ್ ಬಿ? ಹೇಗೆ ಸಾಧ್ಯ? ಹೌ ಕ್ಯಾನ್ ಇಟ್ ಬಿ? ಫಾದರ್, ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಅವನು ಹೇಳ್ತಾನೆ, ಹೌ ಕ್ಯಾನ್ ಇಟ್ ಬಿ? ಹೇಗೆ ಸಾಧ್ಯ? ಶಕ್ತಿ ಇರಲಿಲ್ಲ ಅಂದರೆ ಹೇಗೆ ಸಾಧ್ಯ? ಕರೇಜ್ ಅಷ್ಟೇ ಹೇಗೆ ಸಾಧ್ಯ ಆಗುತ್ತೆ? ಧೈರ್ಯ ಒಂದಿದ್ರೆ ಸಾಕ. ನಾವು ಗ್ರೌನ್ ಅಪ್ ಆಗಿರ್ಬೇಕು, ದೊಡ್ಡವರಾಗಿರೋದು ಬೇಡವಾ? ಶಕ್ತಿ ಇರೋದು ಬೇಡವಾ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ನನಗೆ ಎಲ್ಲ ಧೈರ್ಯ ಇದೆ. ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಹಿಮ್? ಅದೇನು ನಾನು ಅಟ್ಯಾಕ್ ಮಾಡಿ ನಾನೇನು ಮಾಡ್ಲಿಕ್ಕಾಗತ್ತೆ? ಲೀವ್ ಅಲೋನ್ ಸ್ಟ್ರೆಂತ್. ಯು ಕ್ಯಾನ್ ಪ್ರೂವ್ ಯು ಹ್ಯಾವ್ ಕರೇಜ್. ಸೊ ಫಾದರ್ ರಿಪ್ಲೈಡ್, ಲೀವ್ ಅಲೋನ್ ಸ್ಟ್ರೆಂತ್. ಶಕ್ತಿಯನ್ನು ಬಿಡು. ಶಕ್ತಿ ಇಲ್ವಾ? ಕ್ಯಾನ್ ಯು ಪ್ರೂವ್ ಹ್ಯಾವ್ ಎ ಕರೇಜ್? ಯು ಹ್ಯಾವ್ ಕರೇಜ್. ನಿನಗೆ ಧೈರ್ಯ ಅಂತ ಪ್ರೂವ್ ಮಾಡ್ತೀಯಾ? ಇಸ್ ಇಟ್ ಪಾಸಿಬಲ್ ಟು ಪ್ರೂವ್ ಯುವರ್ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಸೊ ಹಾಗಾದರೆ ನಿನಗೆ ಶಕ್ತಿ ಇಲ್ಲ, ಶಕ್ತಿ ಇಂಪಾರ್ಟೆಂಟ ನೀನು ಹೇಳ್ತಾ ಇದೆಯಾ? ಸ್ಟ್ರೆಂತ್ ಇಂಪಾರ್ಟೆಂಟ ನೀನು ಹೇಳ್ತಿದ್ಯಾ? ಹಾಗಾದರೆ ನಿನಗೆ ಸ್ಟ್ರೆಂತ್ ಇಲ್ಲ, ಕರೇಜ್ ಇದೆ ಅಲ್ವಾ? ಕರೇಜ್ ಏನು ಮಾಡೋಕ್ಕಾಗುತ್ತೆ? ಸ್ಟ್ರೆಂತ್ ಇಲ್ಲ ಅಂತಂದೆ ಅಲ್ವಾ? ಹಾಗಾದರೆ ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಹಾಗಾದರೆ ಇವತ್ತು ರಾತ್ರಿ ನೀನು ನನ್ನ ಆಫೀಸ್ ರೂಮ್ನಲ್ಲಿ ಮಲಗಿಕೊಂಡು ನೀನು ಎಷ್ಟು ಧೈರ್ಯಶಾಲಿ ಅಂತಕ್ಕಂಥದ್ದನ್ನು ನೀವು ಪ್ರೂವ್ ಮಾಡಬೇಕು ಅಂತೇಳಿ ದ ಫಾದರ್ ಹ್ಯಾಡ್ ಚಾಲೆಂಜ್ ಟು ಹಿಮ್. ಅವನಿಗೆ ಚಾಲೆಂಜನ್ನು ಮಾಡ್ತಾರೆ. ರೈಟ್, ಲೆಟ್ ಮಿ ಮೂವ್ ಆನ್ ಟು ದ ಥರ್ಡ್ ಪ್ಯಾರಾಗ್ರಾಫ್. ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಸಿ, ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಅಂದರೆ ಅ ವೆರಿ ಸೀರಿಯಸ್ ಸ್ಟೇಟ್ಮೆಂಟ್. ಅವನಿಗೆ ನಮ್ಮ ತಂದೆ ತುಂಬ ಸೀರಿಯಸ್ ಆಗಿ ಮಾತಾಡ್ತಾರೆ ಅಂತ ಅವನು ಅಂದ್ಕೊಳ್ತಾನೆ. ಸ್ವಾಮಿ ಥಾಟ್ ದಟ್ ಇಟ್ ಈಸ್ ಎ ವೆರಿ ಫ್ರೈಟ್ಫುಲ್ ಪ್ರಪೋಸಿಷನ್, ಸೀರಿಯಸ್ ಥಿಂಗ್. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ. ಸೊ ಅವನು ಯಾವಾಗಲೂ ಕೂಡ ಅವರ ಅಜ್ಜಿಯ ಪಕ್ಕದಲ್ಲಿ ಮಲ್ಕೊಳ್ತಾರೆ. ಗ್ರ್ಯಾನಿ ಮೀನ್ಸ್ ಗ್ರ್ಯಾಂಡ್ ಮದರ್ಸ್ ಮದರ್, ರೈಟ್? ಗ್ರ್ಯಾನಿ. ಸೊ ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜಲ್ಲಿ ಅವನು ಮಲ್ಕೊಳ್ತಾ ಇದ್ದ. ಅಂದರೆ ಎಲ್ಲರೂ ಓಡಾಡುವಂಥ ಜಾಗದಲ್ಲಿ, ಭಯ ಆಗದೆ ಇರ್ತಕ್ಕಂಥ ಜಾಗದಲ್ಲಿ ತನ್ನ ಅಜ್ಜಿಯ ಜೊತೆನೇ ಕೂಡ ಯಾವಾಗಲೂ ಕೂಡ ಅವನು ಮಲಗ್ತಾ ಇದ್ದ. ಸೊ ಸ್ವಾಮಿ ಥಾಟ್ ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ಅಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರಾಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಅವನು ಅಜ್ಜಿ ಹತ್ರ ಮಾತ್ರ ಮಲಗ್ತಾ ಇದ್ದ. ಅದರಲ್ಲಿ ಏನಾದರೂ ಅರೇಂಜ್ಮೆಂಟ್ಸ್ ಬದಲಾವಣೆಗಳಾದರೆ ಈ ಕೆಪ್ಟ್ ಹಿಮ್ ಟ್ರಾಂಬ್ಲಿಂಗ್, ಅವನಿಗೆ ಭಯ ಆಗ್ತಾ ಇತ್ತು, ನಡುಗ್ತಾ ಇದ್ದ, ತುಂಬ ನಿದ್ದೆ ಬರ್ತಾ ಇರಲಿಲ್ಲ, ಯಾವಾಗಲೂ ಎಚ್ಚರವಾಗಿರ್ತಾ ಇದ್ದ. ಆ್ಯಂಡ್ ವೇಕ್ ಆಲ್ ನೈಟ್, ಇಡೀ ರಾತ್ರಿ ಅವನು ಎಚ್ಚರವಾಗಿರ್ತಾ ಇದ್ದ. ಆ್ಯಂಡ್ ಕೆಪ್ಟ್ ಹಿಮ್ ಟ್ರಾಂಬ್ಲಿಂಗ್ ಭಯ ಪಡ್ತಾ ಇದ್ದ. ಹಾಗಾಗಿ ಅಜ್ಜಿ ಹತ್ರ ಮಾತ್ರ ಅವನು ಸೇಫಾಗಿ ಮಲ್ಕೊಳ್ತಾ ಇದ್ದ. ಅದನ್ನು ಬಿಟ್ಟು ಬೇರೆ ಜಾಗದಲ್ಲಿ ಅವನಿಗೆ ಭಯ ಆಗ್ತಾ ಇತ್ತು. ಹಾಗಾಗಿ ಅವನೇನು ಅಷ್ಟು ಧೈರ್ಯಶಾಲಿ ಆಗಿರಲಿಲ್ಲ. ಸೊ ಈ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಮೊದಲಿಗೆ ಅವನು ಅಂದ್ಕೊಳ್ತಾನೆ, ಈ ಹೋಪ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಫಾದರ್ ಸುಮ್ಮನೆ ಏನೋ ಜೋಕ್ ಮಾಡ್ತಾ ಇದ್ದಾರೆ, ನನ್ನೇನೇನೋ ಆಫೀಸ್ ರೂಮಲ್ಲಿ ಮಲಗಿಸೋದಿಲ್ಲ ಅಂತ ಮೊದಲಿಗೆ ಅವನು ಅಂದ್ಕೊಂಡಿದ್ದ. ಹಿ ಮುಂಬಲ್ಡ್ ವೀಕ್ಲಿ, ತನ್ನ ಮನಸ್ಸಿನಲ್ಲೇ ಸಣ್ಣದಾಗಿ ಅವನು ಅಂದ್ಕೊಳ್ತಾ ಇದ್ದ. ಸೊ ಮುಂಬಲ್ಡ್ ಅಸ್ಪಷ್ಟವಾಗಿ, ಕ್ವೈಟ್ ಅಟರೆನ್ಸ್ ಹಾಗೆ ಮನಸ್ಸಲ್ಲೇ ಅಂದ್ಕೊಳ್ಳೋದು. ಅಯ್ಯೋ ನಮ್ಮಪ್ಪ ಏನಾಗೇನು ಮಾಡಲಿಕ್ಕಿಲ್ಲ, ನಮ್ಮ ತಂದೆ ಹಾಗೆ ಮಾಡಲಿಕ್ಕಿಲ್ಲ. ಎಸ್, ಐ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಹಾಗಾಗಿ ನಾನು ಏನಾದರೂ ಮಾಡಿ ನಮ್ಮ ಸಬ್ಜೆಕ್ಟನ್ನು ಚೇಂಜ್ ಮಾಡಿಬಿಡೋಣ, ವಿಷಯಾಂತರ ಮಾಡಿಬಿಡೋಣ, ನಮ್ಮ ತಂದೆ ಅದನ್ನು ಮರಿಬೋಣ ಅಂತ ಅವನು ಅಂದ್ಕೊಳ್ತಾನೆ. ಸೊ ದಟ್ಸ್ ವೈ ಆ್ಯಂಡ್ ಈ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಈ ಸೆಡ್ ವೆರಿ ಲೌಡ್ಲಿ. ಹಾಗೆ ಅವನೇನು ಮಾಡ್ತಾನೆ, ವಿಷಯವನ್ನು ಬದಲಾವಣೆ ಮಾಡಿ ಬೇರೇನೋ ತನ್ನ ತಂದೆಗೆ ಹೇಳಲಿಕ್ಕೆ ಹೋಗ್ತಾನೆ. ಈ ಸೆಡ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್, ಅಂದರೆ ತುಂಬ ಎಂಥೂಸಿಯಾಸ್ಟಿಕ್ ಆಗಿ, ತುಂಬ ಅತ್ಯುತ್ಸಾಹದಿಂದ ಏನೋ ಹೇಳಲಿಕ್ಕೆ ಹೋಗ್ತಾನೆ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ದ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಇಯರ್ ಆಫ್ಟರ್. ಇನ್ಮೇಲೆ ನಾವು ಕೂಡ ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾ ಇದ್ವಿ. ಇಯರ್ ಆಫ್ಟರ್ ಅಂದರೆ ಇನ್ನು ಮುಂದೆ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್, ಅವರ ಜೊತೆಗೂ ಕೂಡ ನಾವು ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾ ಇದ್ದೀವಿ.
ಕ್ರಿಕೆಟ್ ಕ್ಲಬ್ಬಲ್ಲಿ ವಿ ಆರ್ ಬೈಯಿಂಗ್ ಎ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್. ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ಬೈಯಿಂಗ್ ಎ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್, ನಾವು ಕೊಂಡ್ಕೊಳ್ತಾ ಇದ್ವಿ, ಕೊಂಡ್ಕೊಳ್ಬೇಕಿದೆ, ಹೊಸ ಬ್ರ್ಯಾಂಡೆಡ್ ಇರ್ತಕ್ಕಂಥ ಒಳ್ಳೆ ಬ್ಯಾಟ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಆಡ್ಬೋದು ಅಂತಕ್ಕಂಥದ್ದು ಅವನ ಒಂದು ಉತ್ಸಾಹ. ಸೊ ವಿ ಆರ್ ಬೈಯಿಂಗ್ ಬ್ರ್ಯಾಂಡೆಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್, ಹೊಸ ಬಾಲ್ಗಳನ್ನು, ಬ್ಯಾಟ್ಗಳನ್ನು, ನಾವು ವಿಕೆಟ್ಸ್ಗಳನ್ನು ತಗೊಳ್ತಾ ಇದ್ವಿ. ಅವರ್ ಕ್ಯಾಪ್ಟನ್ ಆಸ್ ಆಸ್ಕ್ ಟು ಟೆಲ್ ಯು, ನಮ್ಮ ಕ್ಯಾಪ್ಟನ್ ಅಂದರೆ ಅವರ ಟೀಮಿನ ಕ್ರಿಕೆಟ್ ಕ್ಯಾಪ್ಟನ್ ಹೇಳಿದನಂತೆ, ನಿಮ್ಮ ಅಪ್ಪನಿಗೆ ಹೇಳು ಹೊಸ ಬ್ಯಾಟು ಮತ್ತು ಅವುಗಳನ್ನು ಕೊಂಡ್ಕೊಳ್ಳಿಕ್ಕೆ ಹೇಳು ಅಂತೇಳಿ ಹೇಳಿದರೆ ಅಂತೇಳಿ ಅವನೇನು ಮಾಡ್ತಾನೆ, ಈ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ರೈಟ್. ವೆಲ್, ಸಿ ಅಬೌಟ್ ದಟ್ ಲೇಟರ್, ಇರಲಿ ಅದನ್ನು ನಾವು ಆಮೇಲೆ ನೋಡೋಣ, ಫಾದರ್ ಸೆಡ್. ಸೊ ವೆಲ್, ಸಿ ಅಬೌಟ್ ದಟ್ ಲೇಟರ್, ಅದನ್ನು ನಾವು ನಿಧಾನವಾಗಿ ನೋಡೋಣ. ಸೊ ಫಾದರ್ ಕಟ್ ಇನ್, ಆ ವಿಷಯವನ್ನು ಅವರಪ್ಪ ಅಲ್ಲಿಗೆ ಕಟ್ ಮಾಡ್ತಾನೆ, ನಿಲ್ಲಿಸ್ತಾನೆ. ಸೊ ಯು ಮಸ್ಟ್ ಸ್ಲೀಪ್ ಅಲೋನ್ ಇಯರ್ ಆಫ್ಟರ್, ವಿಷಯಾಂತರ ಮಾಡೋದು ಬೇಡ. ಯು ಶುಡ್ ಶೋ ಯುವರ್ ಕರೇಜ್, ಪ್ರೂವ್ ಯುವರ್ ಕರೇಜ್, ನಿನ್ನ ಕರೇಜನ್ನು ಪ್ರೂವ್ ಮಾಡು. ಯು ಮಸ್ಟ್ ಸ್ಲೀಪ್ ಅಲೋನ್ ಇಯರ್ ಆಫ್ಟರ್, ನೀನು ಇಲ್ಲಿ ಮಲ್ಕೊಂಡು ನನ್ನ ಆಫೀಸ್ ರೂಮಲ್ಲಿ ಕತ್ಲಲ್ಲಿ ಈ ಒಂದು ರಾತ್ರಿ ನೀನು ಮಲ್ಕೊಂಡು ನೀನೆಷ್ಟು ಧೈರ್ಯಶಾಲಿ ಅನ್ನೋದನ್ನು ಪ್ರೂವ್ ಮಾಡು. ಐ ಅಗ್ರಿ ವಿತ್ ಯು, ನಾನು ಅದನ್ನು ಒಪ್ಕೊಳ್ತೀನಿ. ದ ಕರೇಜ್ ಈಸ್ ಸ್ಟ್ರೆಂತ್ ಈಸ್ ಇಂಪಾರ್ಟೆಂಟ್, ಅವಾಗ ನಾನು ಒಪ್ಕೊಳ್ತೀನಿ, ರೈಟ್. ಸ್ವಾಮಿ ರಿಯಲೈಸ್ಡ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಇಸ್ ಕಂಟ್ರೋಲ್. ಅವನು ಅಂದ್ಕೊಳ್ತಾನೆ, ನಮ್ಮಪ್ಪ ನನ್ನನ್ನು ಬಿಡಂಗಿಲ್ವಲ್ಲ, ಏನು ಮಾಡೋದು, ಅವನು ಅಂದ್ಕೊಳ್ತಾನೆ. ಸೊ ನಮ್ಮಪ್ಪ ನನ್ನನ್ನು ಬಿಡೋದಿಲ್ಲ. ಸೊ ರಿಯಲೈಸ್ಡ್ ಅಂದರೆ ಅವನು ಅರ್ಥಕೊಳ್ತಾನೆ, ತಿಳ್ಕೊಳ್ತಾನೆ, ನಮ್ಮಪ್ಪ ನನ್ನನ್ನು ಬಿಡೋದಿಲ್ಲ. ಈಸ್ ಅವೇರ್ ಆಫ್ ಇಟ್, ಅದ್ರ ಬಗ್ಗೆ ಅವನು ಅಂದ್ಕೊಳ್ತಾನೆ, ನಮ್ಮಪ್ಪ ಬಿಡ್ತಾ ಇಲ್ಲ. ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಇಸ್ ಕಂಟ್ರೋಲ್, ನಾನೇನು ಹೇಳಿದ್ರು ಕೂಡ ಕೇಳೋದಿಲ್ಲ, ನನ್ನ ಕಂಟ್ರೋಲನ್ನು ದಾಟಿ ಆಚೆ ಹೋಗಿದೆ ವಿಷಯ. ಹಾಗಾಗಿ ನಮ್ಮಪ್ಪ ನನ್ನನ್ನು ಬಿಡೋದಿಲ್ಲ, ನಮ್ಮ ತಂದೆ ನನ್ನನ್ನು ಬಿಡೋದಿಲ್ಲ ಅಂತೇಳಿ ಅಂದ್ಕೊಳ್ತಾನೆ. ಫ್ರಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಇಟ್ ಈಸ್ ಅನ್ ಆರ್ಡರ್, ಇಟ್ ಈಸ್ ಫಾದರ್ಸ್ ಆರ್ಡರ್ ಅಲ್ವಾ, ಹಾಗಾಗಿ ಫಾಲೋ ಮಾಡಬೇಕಾಗುತ್ತೆ. ಏನು ಮಾಡೋದು? ಹಿ ನ್ಯೂ ಇಸ್ ಫಾದರ್ಸ್ ಟೆನಾಸಿಟಿ ಅಟ್ ಸಚ್ ಮೂಮೆಂಟ್ಸ್. ಟೆನಾಸಿಟಿ ಮೀನ್ಸ್ ಕ್ವಾಲಿಟಿ ಆಫ್ ಫ್ಯಾಕ್ಟ್. ಅವನು ಅಂದ್ಕೊಳ್ತಾನೆ, ನಮ್ಮಪ್ಪ ಇದನ್ನು ಬಿಡಲ್ಲ, ಅದು ಅವನ ಮನಸ್ಸಿನ ಒಂದು ಸ್ಥಿರತೆ ಇದೆ, ಇದನ್ನು ಮಲಗಿಸ್ಲೇಬೇಕು. ಇವತ್ತು ಆಫೀಸ್ ರೂಮಲ್ಲಿ ನಾನು ಮಲ್ಕೊಳ್ಬೇಕು, ಆ್ಯಂಡ್ ಐ ಟ್ರೈ ಮೈ ಸೆಲ್ಫ್ ಬಿ ಎ ಕರೇಜಿಯಸ್ ಬಾಯ್ ಅಂತಕ್ಕಂಥದ್ದನ್ನು ಅವನು ಅಂದ್ಕೊಳ್ತಾನೆ. ನನ್ನನ್ನು ನಮ್ಮಪ್ಪ ಬಿಡೋದಿಲ್ಲ, ಇವತ್ತು ಆಫೀಸ್ ರೂಮಲ್ಲಿ ನನ್ನನ್ನು ಒಬ್ಬನ್ನೇ ಒಂಟಿಯಾಗಿ ರಾತ್ರಿ ಮಲಗಿಸ್ತಾನೆ, ಏನು ಮಾಡೋದು ಅಂತೇಳಿ ಅವನು ಅಂದ್ಕೊಳ್ತಾನೆ, ರೈಟ್. ಸೊ ಇಷ್ಟು 4 ಪ್ಯಾರಾಗ್ರಾಫ್ಗಳ ಬಗ್ಗೆ ನಾವೀಗ ಚರ್ಚೆ ಮಾಡಿದ್ದೀವಿ. ಸೊ ಇಷ್ಟು ವಿಷಯ ನಾನು ವಿದ್ಯಾರ್ಥಿಗಳ ಬಹುಶಃ ನಿಮಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಬಹುಶಃ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಚೆಕ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನಾವು ಈಗೇನು ಪಾಠದ ಬಗ್ಗೆ ಚರ್ಚೆ ಮಾಡಿದ್ವಿ ಆ ವಿಷಯಗಳನ್ನು ನಾವು ಒಂದಿಷ್ಟು ರೀಕ್ಯಾಪ್ಚುಲೇಟ್ ಮಾಡ್ತಾ ಹೋಗೋಣ. ನಮಗೆ ಈ ಪಾಠ ಎಷ್ಟು ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ನಾವು ಈಗ ತಿಳ್ಕೊಳ್ತಾ ಹೋಗೋಣ. ಓಕೆ, ರೈಟ್. Where were Swami and his father sitting? Where were Swami and his father sitting? ಫಾದರ್ ಮತ್ತು ಸ್ವಾಮಿ ಎಲ್ಲಿ ಕೂತ್ಕೊಂಡಿದ್ರು? ಸ್ವಾಮಿ ಮತ್ತು ವೇರ್ ವರ್ ಸ್ವಾಮಿ ಅಂಡ್ ಹಿಸ್ ಫಾದರ್ ಸಿಟ್ಟಿಂಗ್? ಅವರ ಫಾದರು ಮತ್ತು ಸ್ವಾಮಿ ಎಲ್ಲಿ ಕೂತ್ಕೊಂಡಿದ್ರು? Right. Okay, just a minute. Right. ವೇರ್ ವರ್ ಸ್ವಾಮಿ ಅಂಡ್ ಹಿಸ್ ಫಾದರ್ ಸಿಟ್ಟಿಂಗ್? ಎಲ್ಲಿ ಕೂತ್ಕೊಂಡಿದ್ರು ಅವರು, ಅವ್ರ ತಂದೆ ಮತ್ತು ಅವನು ಅಂತಂದ್ರೆ ಎಲ್ಲಿ ಕೂತ್ಕೊಂಡಿದ್ರು? ಸ್ವಾಮಿ ಅಂಡ್ ಹಿಸ್ ಫಾದರ್ ಸಿಟ್ಟಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್. ವೇರ್ ವರ್ ಸ್ವಾಮಿ ಅಂಡ್ ಹಿಸ್ ಫಾದರ್ ಸಿಟ್ಟಿಂಗ್? ಸ್ವಾಮಿ ಅಂಡ್ ಹಿಸ್ ಫಾದರ್ ಸಿಟ್ಟಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್. ಅವರು ಹಾಲ್ ಲ್ಯಾಂಪ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಇಟ್ ವಾಟ್ ವಾಸ್ ಸ್ವಾಮಿಸ್ ಫಾದರ್ ಡೂಯಿಂಗ್? ಸ್ವಾಮಿಸ್ ಫಾದರ್ ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿಸ್ ಫಾದರ್ ಇಸ್ reading the newspaper, or he was looking over the newspaper. Right, next question. What is the newspaper about? ಏನು ನ್ಯೂಸ್ ಪೇಪರಲ್ಲಿ ಏನೆಲ್ಲ ವಿಷಯ ಇತ್ತು, ಏನನ್ನು ಓದ್ತಾ ಇದ್ರು ಅಂದರೆ, ಇಟ್ ಈಸ್ ಅಬೌಟ್ ದ ವಿಲೇಜ್ ಬಾಯ್ ಹೂ ಫೇಸ್ಡ್ ವಿತ್ ದ ಟೈಗರ್. ಒಬ್ಬ ಹಳ್ಳಿಯ ಹುಡುಗ ಕಾಡಿನ ದಾರಿಯಲ್ಲಿ ಬರುವಾಗ ಅವನಿಗೊಂದು ಹುಲಿ ಎದುರಾಗುತ್ತೆ. ಸೊ ಹುಲಿಯನ್ನು ಎದುರಿಸಿ ಅವನು ಹೇಗೆ ಬಚಾವ್ ಆಗ್ತಾನೆ, ಹೇಗೆ ಉಳ್ಕೊಳ್ತಾನೆ, ಹೌ ಕ್ಯಾನ್ ಹಿ seeking the help of the villagers, and how the villagers come and saved the boy. ಹೇಗೆ ಅವ್ರನ್ನ ಸೇವ್ ಮಾಡಿದ್ರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೋದು, ರೈಟ್. ಐ ಥಿಂಕ್ ಯು ಮಸ್ಟ್ ಹ್ಯಾವ್, ಯು ಸಿ,
I think he must have been a very strong and grown up person, not a boy at all. How could a boy fight a tiger, right? It is an extract, right? I think he must have been very strong and grown up person, not a boy at all. He could be right. I think he must have been a very strong and grown up person, not a boy at all. How could he fight a tiger? Right? Who said this? Who made this statement? Right? It is said. So Swami said. Who is I refer here? Swami. Right? Who said this? Swami said this. What it said? It was to his father, to Swami's father. What does the speaker mean by this statement? ಅಂದರೆ ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿ ಸ್ಟೇಟ್ಮೆಂಟ್, ಇದರ ಅರ್ಥ ಏನು, ಯಾಕೆ ಈ ಸ್ಟೇಟ್ಮೆಂಟ್ ಅವನು ಮಾಡ್ತಾನೆ, ಇದರ ಅರ್ಥ ಏನು ಅಂತಂದ್ರೆ ಸೊ ಸೊ ಎ ಬಾಯ್ ನಾಟ್ ಎ ಗ್ರೌನ್ ಅಪ್ ಪರ್ಸನ್, ಎ ಬಾಯ್ ಕುಡ್ ನೆವರ್ ಫೇಸ್ಡ್ ದ ಟೈಗರ್, ಅಂದರೆ ಚಿಕ್ಕವರು ಯಾವತ್ತೂ ಕೂಡ ಹುಲಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅವನ ಅನಿಸಿಕೆ ಆಗಿತ್ತು. ಓಕೆ, ರೈಟ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. Can you prove? Right. Leave alone strength. Can you prove you have courage? Let me see if you can sleep alone tonight in my office room. It is another extract, right? Leave strength. Right. Can you prove you have courage? Let me see if you can sleep alone tonight in my office room. ಹಾಗಾದ್ರೆ ನೀನು ಪ್ರೂವ್ ಮಾಡ್ತೀಯಾ ನಿನಗೆ ಧೈರ್ಯ ಇದೆ ಅಂತ. ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್, ಒಬ್ಬನೇ ಮಲ್ಕೊಳ್ತೀಯಾ, ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್, ನನ್ನ ಆಫೀಸ್ ರೂಮಲ್ಲಿ ನಿನಗೆ ಒಬ್ಬನಿಗೆ ಮಲ್ಕೊಳ್ಳಿಕ್ಕೆ ಆಗುತ್ತಾ ಅನ್ನೋದು. ಇಟ್ಸ್ ಒನ್ ಮೋರ್ ಎಕ್ಸ್ಟ್ರಾಕ್ಟ್ಸ್ ಸಂದರ್ಭ ಇದನ್ನ. ಸೊ ಹೂ ಸೆಡ್ ದಿಸ್? ಸ್ವಾಮೀಸ್. ಹೂ ಸೆಡ್ ದಿಸ್? ಹೂ ಸೆಡ್ ದಿಸ್? ಇದನ್ನು ಯಾರು ಹೇಳಿದ್ದು? ಸ್ವಾಮೀಸ್ ಫಾದರ್. ಹೂಮ್ ವಾಸ್ ಇಟ್ ಸೆಡ್? ಟು ಸ್ವಾಮಿ, ರೈಟ್. ವೈ ಡಿಡ್ ಈ ಸ್ಲೀಪ್ ಅಟ್ ಈಸ್ ಆಫೀಸ್ ರೂಮ್? ಯಾಕೆ ಅವನು ಆಫೀಸ್ ರೂಮಲ್ಲಿ ಮಲ್ಕೊಳ್ಬೇಕಾಗಿತ್ತು ಅಂತಂದರೆ ಟು ಶೋ ಈಸ್ ಕರೇಜ್, ರೈಟ್. ರೈಟ್, ಯು ಸಿ. One more question. Give one word for the following. Give one word for the following. Sneer. Sneer means speaking in a very unkind way. What is sneer means? Speak in a very unkind way. Okay? Right. ಆತ್ಮೀಯ ವಿದ್ಯಾರ್ಥಿಗಳೇ, dear students, we read 4 paragraphs. We learned about it. ಈ 4 ಪ್ಯಾರಾಗ್ರಾಫ್ಗಳನ್ನು ನಾವೀಗ ತಿಳ್ಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾರಾಂಶವನ್ನು ಕೂಡ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಇನ್ನಷ್ಟು ವಿಷಯಗಳನ್ನು ಮತ್ತು ಉಳಿದಿರ್ತಕ್ಕಂಥ ಪ್ಯಾರಾಗ್ರಾಫ್ಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಈಗ ನೀವು ಈ ಪಾಠವನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಭಾಳ ಮುಖ್ಯವಾಗಿ ನೀವು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಿಮಗೆ ಪ್ರತಿದಿನ ನಾನು ವಿಡಿಯೋವನ್ನು ಕಳಿಸಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗಾಗಿ ಅದನ್ನು ಕಲಿಲಿಕ್ಕೆ ಭಾಳ ಈಸಿ ಆಗುತ್ತೆ ಅಂತ ಹೇಳ್ತಾ ಒಂದು ಅಸೈನ್ಮೆಂಟನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್. ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ. ಸೊ ಅದನ್ನು ಸಮ್ಮರೈಸ್ ಮಾಡಿ ನೀವು ಬರೆದು ನಾಳೆ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೇಕು, ಆಯಿತಾ? Right. A report about a boy in the newspaper was an unexpected event in Swami's life justified. Take down the question, right? Okay. Home assignment. A report, take down, a report about a boy in the newspaper was an unexpected event in the Swami's life justified. Okay. ಈ 4 ಪ್ಯಾರಾಗ್ರಾಫ್ಗಳನ್ನು ಓದ್ಕೊಂಡು ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದು ನನಗೆ ಕಳಿಸ್ಕೊಡ್ಬೇಕು. ಸೊ ಮುಂದಿನ ತರಗತಿಯಲ್ಲಿ ನಾನು ಇನ್ನು ಉಳಿದಿರ್ತಕ್ಕಂತಹ ಪ್ಯಾರಾಗ್ರಾಫ್ಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಈ ಒಂದು ಪಾಠದಲ್ಲಿ ಭಾಳ ಮುಖ್ಯವಾಗಿ ಒಂದು 4 ಇವೆಂಟ್ಸ್ಗಳು ಬರುತ್ತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಫಸ್ಟ್ ಇವೆಂಟ್.
we discussed about the first event. The three remaining part will be discussed later. Okay, thank you. Bye. Okay, thank you. Bye. Stay home, stay safe. Thank you.